ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಸಖತ್ ಥ್ರಿಲ್ಲಿಂಗ್ ಆಗಿತ್ತಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಮಜಾ ಬಂತು. ನಿಮಗೂ ಕೂಡ ಹಾಗೆ ಅನಿಸಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿನ್ನೆ ಎಪಿಸೋಡ್ನ ಪ್ರಮುಖವಾದಂತಹ ಹೈಲೈಟ್ಸ್ ಬಗ್ಗೆ ಹೇಳೋದಾದರೆ, ಒಂದು, ಹನುಮಂತ ಅವರು ಸೀಸಾ ಸಮರ ಅನ್ನುವಂತಹ ಟಾಸ್ಕ್ನಲ್ಲಿ ಭವ್ಯ ಮತ್ತು ಮೋಕ್ಷಿತಾ ಅವರನ್ನು ಸೋಲಿಸಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಆಡೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ನೆಕ್ಸ್ಟ್, ಗೌತಮಿ ಮತ್ತು ಮಂಜು ಇಬ್ಬರೂ ಸೇರಿಕೊಂಡು ಸ್ವಲ್ಪ ತಲೆ ಉಪಯೋಗಿಸಿ, ಕನ್ನಿಂಗ್ ಬುದ್ಧಿ ಉಪಯೋಗಿಸಿ ನಮ್ಮ ಧನ್ರಾಜ್ ಅವರನ್ನು ಟಿಕೆಟ್ ಟು ಫಿನಾಲೆ ಟಾಸ್ಕಿಂದನೇ ಹೊರಗಿಡ್ತಾರೆ. ಅದಾದಮೇಲೆ ಗೆಲುವಿನ ಉಸಿರು ಅನ್ನುವಂತಹ ಒಂದು ನಾಕೌಟ್ ಟಾಸ್ಕನ್ನು ಭವ್ಯ, ಮೋಕ್ಷಿತಾ ಮತ್ತು ಗೌತಮಿ, ಮಂಜು ಅವರಿಗೆ ಕೊಟ್ಟಿರ್ತಾರೆ. ಆ ಒಂದು ಟಾಸ್ಕ್ ಆಗಿರಬಹುದು. ಕೊನೆಯದಾಗಿ ಪಜಲ್ ಪ್ಲೇ ಆಫ್ ಟಾಸ್ಕ್ ಅಂತ ಭವ್ಯ ಮತ್ತು ಮೋಕ್ಷಿತಾ ಅವರಿಗೆ ಕೊಟ್ಟಿರ್ತಾರೆ. ಅದರಲ್ಲಿ ಭವ್ಯ ಅವರು ವಿನ್ ಆಗ್ತಾರೆ. ಪ್ರಮುಖವಾಗಿ ಈ 4 ವಿಷಯಗಳು ನಿನ್ನೆ ಎಪಿಸೋಡ್ನ ಹೈಲೈಟ್ಸ್ ಆಗಿತ್ತು. ಆದರೆ ಸ್ನೇಹಿತರೆ, ಈ ಎಪಿಸೋಡ್ ಶುರುವಾದಾಗ ಶುರುವಿನಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಮಂಜು ಅವರು ಗೊತ್ತಲ್ಲ, ಇನ್ಫ್ಯಾಕ್ಟ್ ರಜತ್ ಅವ್ರಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಅಂದರೆ, ರಜತ್ ಅವರು ಚೈತ್ರ ಅವ್ರ ಮೇಲೆ ನುಗ್ಗಿ ಹೋಗಿ ದೂಡಿರ್ತಾರಲ್ಲ, ಆ ವಿಷಯನ ಹಿಡ್ಕೊಂಡು ಮಂಜು ಅವರು ಒಂದು ಸ್ಟ್ಯಾಂಡ್ ತೊಗೊಂಡಿರ್ತಾರೆ. ನಾನು ಈ ಮನೆಯಲ್ಲಿ ಅಷ್ಟು ದಿನದಿಂದ ಇದ್ದೀನಿ, ನಾನು ಹೆಣ್ಮಕ್ಳು ಬರುವಾಗಿ ಸ್ಟ್ಯಾಂಡ್ ತಗೋತೀನಿ ಅಂತ ರಜತ್ ಅವರ ವಿರುದ್ಧ ಮಾತಾಡಿರ್ತಾರೆ. ರಜತ್ ಅವರು ಅದನ್ನು ಜ್ಞಾಪಿಸ್ಕೊಂಡು ಮೋಕ್ಷಿತಾ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಕರ್ಣನ್ ಪಟ್ಟು ಸೆಂಟರ್, ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಅಲ್ಲಪ್ಪ, ಈ ಅಣ್ಣ ಬಂದ್ಬಿಟ್ಟು ನನ್ನ ಹತ್ರ, ನಾನು ಚೈತ್ರನ್ ದೂಡಿದ್ದೆ ಅಲ್ಲ, ಆ ಟೈಮಲ್ಲಿ ಬಂದು ನಾನು ಹೆಣ್ಮಕ್ಳು ಬರುವಾಗಿ ಸ್ಟ್ಯಾಂಡ್ ಎಲ್ಲ ತಗೊಂಡಿದ್ದ. ಈಗ ನೋಡಿದ್ರೆ ಭವ್ಯನ ಕುತ್ತಿಗೆ ಹಿಡ್ಕೊಂಡು ಹೇಳಿತಾನೆ ಟಾಸ್ಕ್ ಆಡುವಾಗ. ಅದು ಯಾವ ಥರ ಅಂತಲೇ ಅರ್ಥ ಆಗ್ತಾ ಇಲ್ಲ ನನಗೆ. ಟಾಸ್ಕ್ ಎಳೆಯೋದು, ತಂಗಿ ಅನ್ನೋದು ಟಾಸ್ಕ್ ಎಳೆಯೋದು, ಕುತ್ತಿಗೆ ಲಾಕ್ ಮಾಡ್ಕೊಂಡ್ಬಿಡೋದು ಅಂತೆಲ್ಲ ಅವರು ಲೈಕ್ ಅಂದರೆ ಫನ್ನಿಯಾಗಿ ಕಾನ್ವರ್ಸೇಷನ್ ಮಾಡ್ತಿರ್ತಾರೆ. ಸ್ನೇಹಿತರೆ, ಇಲ್ಲಿ ಒಂದು ಆ್ಯಕ್ಚುಲಿ ಡಿಫ್ರೆನ್ಸ್ ಇದೆ. ರಜತ್ ಅವರು ಯಾವುದೋ ಒಂದು ಉಸ್ತುವಾರಿ ವಿಷಯ ಅಂತ ಬಂದಾಗ ಅವರೇ ಮೈ ಮೇಲೆ ಬಿದ್ದು ಜಗಳಾಡ್ಕೊಂಡು ಹೋಗಿ ಚೈತ್ರ ಅವ್ರನ್ನ ದೂಡಿದ್ದು. ಮಂಜು ಅವರು ಟಾಸ್ಕ್ ಅಂತ ಬಂದಾಗ ಟಾಸ್ಕಿನ ಒಂದು ಹರಿಬರಿಯಲ್ಲಿ ಆ್ಯಕ್ಚುಲಿ ಅವ್ರು ಫಿಸಿಕಲ್ ಆಗಿರೋದು. ಎರಡೂ ತಪ್ಪೇನೆ, ಎರಡೂ ತಪ್ಪಿಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಮಂಜು ಅವ್ರು ಮಾಡಿರೋದು ತಪ್ಪೇನೆ, ರಜತ್ ಅವ್ರು ಮಾಡಿರೋದು ತಪ್ಪೇನೆ. ಬಟ್ ಆದರೆ ರಜತ್ ಅವರು ಜಸ್ಟ್ ಮಾತಿನ ಚಕಮಕಿ ಆಗುವಾಗ ಅವರೇ ಹೋಗಿ ದೂಡಿರೋದು ಆ್ಯಕ್ಚುಲಿ ಚೈತ್ರ ಅವರನ್ನ. ಸೊ ಇದು ಡಿಫ್ರೆನ್ಸು. ನಿಮಗೆ ಯಾವ್ದು ಸರಿ ಅಂತ ಅನಿಸುತ್ತೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದಾದ ನಂತರ ಸೀಸಾ ಸಮರ ಟಾಸ್ಕ್ ನಾನು ಆಗಲೇ ಹೇಳಿದಾಗೆ ಹನುಮಂತ ಅವರು ತುಂಬ ಚೆನ್ನಾಗಿ ಆಟ ಆಡಿದರು. ಭವ್ಯ ಅವರು ಮಧ್ಯದಲ್ಲೇ ಸ್ವಲ್ಪ ಕಾನ್ಫಿಡೆನ್ಸನ್ನು ಕಳ್ಕೊಂಡ್ರು. ಸೊ ಹಾಗಾಗಿ ಹನುಮಂತ ಅವರು ಡಿಸರ್ವಿಂಗ್ ಆಗಿ ಟಿಕೆಟ್ ಟು ಫಿನಾಲೆ ಟಾಸ್ಕಿಗೆ ಅರ್ಹತೆಯನ್ನು ಪಡ್ಕೊಂಡ್ರು. ನೆಕ್ಸ್ಟ್ ಅದಾದಮೇಲೆ ಈಗ ಗೊತ್ತಲ್ಲ, ಸರಣಿ ಟಾಸ್ಕ್ಗಳಲ್ಲಿ ಸೋತು ಧನ್ರಾಜ್ ತಂಡದಿಂದ ಒಬ್ಬರನ್ನ ತೆಗಿಬೇಕಾದಂತಹ ಒಂದು ಸಿಚುವೇಶನ್ ಅರೈಸ್ ಆಗುತ್ತೆ. ಆ ಟೈಮಲ್ಲಿ ಮಂಜು ಅವರು ಅದೇ ಇನ್ಫ್ಯಾಕ್ಟ್ ನಿನ್ನೆ ಪ್ರೋಮೋ ಬಿಟ್ಟಾಗಲೇ ಹೇಳಿದ್ವಿ, ಮಂಜು ಅವರು ಕರೆಕ್ಟಾಗಿ ಯೋಚನೆ ಮಾಡಿ ಸ್ಟ್ಯಾಂಡ್ ತಗೋಬೇಕಾಗಿತ್ತು. ಅವರು ಗೌತಮಿ ಅವರ ಹೆಸರನ್ನು ತಗೊಂಡಿರ್ತಿದ್ರೆ ಅವ್ರ ಆಟ ಎಲ್ಲೋ ಇರೋದು. ಆ್ಯಕ್ಚುಲಿ ಅವ್ರು ಅದನ್ನೇ ಮತ್ತೆ ಸಿಕ್ಕಂತಹ ಅವಕಾಶವನ್ನು ಮತ್ತೊಂದು ಸಲ ಅವರು ಮಿಸ್ ಮಾಡಿಕೊಂಡ್ರು. ಅವರ ಆಟವನ್ನು ಬೇರೆ ರೇಂಜ್ಗೆ ಕೊಂಡೊಯ್ಯಬಹುದಾದಂತಹ ಎಲ್ಲ ಅವಕಾಶಗಳು ಮಂಜು ಅವ್ರಿಗಿತ್ತು. ಬಟ್ ಅದನ್ನು ಮಾಡಲಿಲ್ಲ ಅವರು. ಈಗೇನು ಏನೋ ಒಂದು ರೀಸನ್ ಕೊಟ್ಟರು. ಏನು ಅಂತಂದರೆ, ಏನು ಧನ್ರಾಜ್ ಅವರು ಸ್ಟ್ಯಾಂಡ್ ತಗೊಳ್ಳದೆ ಆ ಒಂದು ಟಿಕೆಟ್ ಟು ಹೋಮ್ನಿಂದ ಸೇಫ್ ಝೋನಲ್ಲಿ ಇರ್ತಾರಲ್ಲ ಧನ್ರಾಜ್ ಅವರು, ಯಾರೋ ಒಬ್ಬ ಆಟಗಾರ ಆಟ ಆಡ್ಕೊಂಡು ಬಂದಾಗ ವಾಪಸ್ ರೀಪ್ಲೇಸ್ ಆಗುವಂತಹ ವಿಚಾರ ಬಂದಾಗ ಧನ್ರಾಜ್ ಅವರು ಸರಿಯಾಗಿ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಅವರು ಒಪ್ಕೊಂಡು ವಾಪಸ್ ಹೊರಟೋಗ್ಬಿಟ್ರು ಅನ್ನುವಂತಹ ವಿಷಯನೇ ಮಂಜಣ್ಣ ಅವರು ಆ್ಯಕ್ಚುಲಿ ಆ ಒಂದು ರೀಸನನ್ನೇ ಕೊಟ್ಟು ಧನ್ರಾಜ್ ಅವರನ್ನು ನಾನು ಹೊರಗಿಡ್ತೀನಿ, ಅಂದರೆ ಒಂದು ಫೈಟಿಂಗ್ ಸ್ಪಿರಿಟ್ ಕಾಣಲಿಲ್ಲ ಅನ್ನುವಂತಹ ರೀಸನ್ ಕೊಡ್ತಾರೆ. ಮಂಜಣ್ಣ ಅವರು ಎಷ್ಟು ವಾರಗಳಲ್ಲಿ ಕೇವಲ ಆ ವಾರದ ವಿಷಯವನ್ನು ತಗೊಂಡು ನಾಮಿನೇಟ್ ಮಾಡ್ತಾರೆ ಅಥವಾ ಯಾರಾದರೂ ಒಬ್ಬರ ಹೆಸರು ತಗೊಂಡಿದ್ದಾರೆ ಅಂತ ಈಗ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾವಾಗಲೂ ಅವರು ಯಾವ್ಯಾವುದೋ ವಾರದಲ್ಲಿ ನಡೆದಿರುವಂತಹ ವಿಷಯನೆಲ್ಲ ತಗೊಂಡು ಲೈಕ್ ಕಳಪೆ ಕೊಟ್ಟಿರ್ತಾರೆ ಅಥವಾ ಇನ್ನೊಂದೇನೋ ನಾಮಿನೇಟ್ ಮಾಡಿರ್ತಾರೆ. ಬಟ್ ಈ ವಾರ ಮಾತ್ರ ಒಳ್ಳೆ ಹನುಮಂತನ ರೀತಿಯಲ್ಲಿ ಕೇವಲ ಆ ವಾರದ ಒಂದು ಟಾಸ್ಕ್ಗೆ ಸಂಬಂಧಪಟ್ಟ ವಿಷಯವನ್ನು ಮಾತ್ರ ತಗೊಂಡು ಧನ್ರಾಜ್ ಅವರನ್ನು ಟಿಕೆಟ್ ಟು ಫಿನಾಲೆ ಟಾಸ್ಕಿಂದ ಹೊರಗಿಡುವಂತಹ ನಿರ್ಧಾರ ಮಾಡ್ತಾರೆ. ಗ್ರೇಟ್ ಅಲ್ಲ? ಸಖತ್ತಾಗಿತ್ತು ಮಂಜಣ್ಣ ಅವರ ನಿರ್ಧಾರ. ಒಟ್ಟಿನಲ್ಲಿ ನಾಕ್ಔಟ್ ಆದಮೇಲೆ ನಮ್ಮ ಧನ್ರಾಜ್ ಅವರು ಈ ಕಡೆ ತಂಡದವರು ಅಂದರೆ ಹನುಮಂತನ ತಂಡದವರಿಗೆಲ್ಲ ಆಲ್ರೆಡಿ ಅದು ಗೊತ್ತಿರುತ್ತೆ. ಅಯ್ಯೋ ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಇದು, ನಾವು ಅಂದ್ಕೊಂಡೇ ಇರಲಿಲ್ಲ ಧನ್ರಾಜ್ ಅವ್ರನ್ನ ಔಟ್ ಮಾಡ್ತಾರೆ ಅಂತ. ಸಖತ್ತಾಗಿತ್ತು ಅಂತೆಲ್ಲ ಫುಲ್ ಕಾಲಿಡೋದಕ್ಕೆ ಶುರು ಮಾಡ್ತಾರೆ. ಇನ್ಫ್ಯಾಕ್ಟ್ ಧನ್ರಾಜ್ ಅವರು ಅದನ್ನು ತುಂಬ ಸ್ಪೋರ್ಟಿವ್ ಆಗಿ ತಗೊಂಡ್ರು. ಸೊ ಅದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅಫ್ಕೋರ್ಸ್ ಧನ್ರಾಜ್ ಅವರು ಆ್ಯಕ್ಚುಲಿ ಏನು ಇವಾಗ ಗೇಮಿಂದ ಆಚೆ ಇರಬಹುದು ಅಥವಾ ಟಿಕೆಟ್ ಟು ಫಿನಾಲೆ ಟಾಸ್ಕ್ನಿಂದ ಆಚೆ ಇರಬಹುದು. ಬಟ್ ಜನ ಅವರ ವ್ಯಕ್ತಿತ್ವವನ್ನು ನೋಡಿ ಮೆಚ್ಕೊಂಡಿರ್ತಾರೆ. ಡೆಫಿನೆಟ್ಲಿ ಅವರನ್ನು ಫೈನಲ್ ತನಕ ಅಂತೂ ಕರ್ಕೊಂಡು ಬರ್ತಾರೆ. ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ ಅದು ಗೊತ್ತಿಲ್ಲ, ಈಗ ಸದ್ಯಕ್ಕೆ ನೋಡೋಣ. ಬಟ್ ಧನ್ರಾಜ್ ಅವ್ರಿಗೆ ಇದರಿಂದ ಏನೋ ಪ್ರಾಬ್ಲಮ್ ಏನು ಆಗಲಿಕ್ಕಿಲ್ಲ. ಬಟ್ ಅವರು ವಿನ್ ಆಗಿರ್ತಿದ್ದರೆ ಡಿಸರ್ವಿಂಗ್ ಆಗಿರೋದು ಇನ್ಫ್ಯಾಕ್ಟ್. ಬಟ್ ಏನೂ ಮಾಡಲಿಕ್ಕಾಗಲ್ಲ, ಮಂಜು ಅವರಿಗೆ ಬುದ್ಧಿ ಭ್ರಮಣೆ ಆಗಿದೆ, ಏನೂ ಮಾಡಲಿಕ್ಕಾಗಲ್ಲ. ಸೊ ಇದನ್ನು ಹೊರತುಪಡಿಸಿದ್ರೆ ನಾಕೌಟ್ ಟಾಸ್ಕ್ ಬರುತ್ತೆ. ಅಂದರೆ ಭವ್ಯ ಮತ್ತು
ಮೋಕ್ಷಿತಾ ಅವರು ಮತ್ತು ಮಂಜು ಮತ್ತು ಗೌತಮಿ ಅವರು ಆಡಬೇಕಾದಂತಹ ಟಾಸ್ಕ್. ಇದರಲ್ಲಿ ನಮ್ಮ ಮಂಜಣ್ಣ ಇದಾರಲ್ಲ, ಸಿಕ್ಕಾಬಟ್ಟೆ ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬಿಡ್ತಾರೆ. ಇನ್ಫ್ಯಾಕ್ಟ್ ಗೌತಮಿ ಅವರು ಹೇಳ್ತಾರೆ, ನೀವು ನೀರು ತುಂಬೋದಕ್ಕೆ ಬಿಡಲ್ಲ. ಅಂದರೆ ಗೆಲುವಿನ ಉಸಿರು ಟಾಸ್ಕ್ ಸಿಗುತ್ತಲ್ವಾ, ಅಂದರೆ ಪ್ರತ್ಯೇಕವಾದಂತಹ ಪೆಟ್ಟಿಗೆ ಇರುತ್ತೆ, ಇಬ್ಬರಿಗೂ ಒಬ್ಬೊಬ್ಬರು ಸದಸ್ಯರು ಪೆಟ್ಟಿಗೆ ಒಳಗೆ ಮಲಗಿರಬೇಕಾಗಿರುತ್ತೆ, ನೀರು ತುಂಬ್ತಾ ಇರುತ್ತೆ, ಒಬ್ಬರು ಇನ್ನೊಬ್ಬ ಸದಸ್ಯ ಬಂದು ನೀರೆಲ್ಲ ಎತ್ತಿ ಎತ್ತಿ ಹಾಕಬೇಕು. ಆ್ಯಕ್ಚುಲಿ ಇದು ಸಿಂಪಲ್ ಟಾಸ್ಕು, ಬಟ್ ಮಂಜಣ್ಣ ಅವ್ರು ಏನಿದಾರಲ್ವಾ, ಹನುಮಂತ ಅವ್ರಿಗೆ ಆ ಒಂದು ಸೀಸಾ ಸಮರ ಅನ್ನುವಂತಹ ಟಾಸ್ಕಲ್ಲಿ ಇನ್ಫ್ಯಾಕ್ಟ್ ನೀಟಾಗಿ ನ್ಯಾಕೆಲ್ಲ ಹೇಳಿಕೊಟ್ಟು ಹನುಮಂತ ಅವರ ಗೆಲುವಿಗೆ ಮಂಜಣ್ಣ ಅವರು ಕಾರಣರಾಗ್ತಾರೆ. ಅಂದರೆ ಗೇಮ್ ಅಂತ ಬಂದಾಗ ಮಂಜಣ್ಣ ಯಾವತ್ತೂ ಸ್ಟ್ರಾಂಗೇನೆ, ಅದರಲ್ಲಿ ಏನು ಎರಡು ಮಾತೇ ಇಲ್ಲ. ಬಟ್ ಅವ್ರದ್ದೇ ಗೇಮು ಅಂತ ಬಂದಾಗ ಅವ್ರಿಗೆ ಗೌತಮಿ ಅವ್ರಿಗೆ ನೀರು ಕಂಡ್ರೆ ಭಯ ಅನ್ನುವಂತಹ ಒಂದು ವಿಚಾರ ತಲೆ ಒಳಗಡೆ ಹೊಕ್ಕೊಂಡ್ಬಿಡುತ್ತೆ. ಜೊತೆಗೆ ಅತೀ ಬುದ್ಧಿವಂತಿಕೆ ತೋರಿಸ್ತಾರೆ ಸ್ವಲ್ಪ. ಅಯ್ಯೋ ಟಾಸ್ಕ್ ಯಾವ ಥರ ಬರುತ್ತೋ ಏನೋ, ಗೌತಮಿ ಎಲ್ಲಿ ನೀರೊಳಗೆ ಮುಳುಗೋಗ್ಬಿಡ್ತಾರೋ ಅಂತೆಲ್ಲ ಅಂದ್ಕೊಂಡು ಪಾಪ ಅವರು, ನಾನು ಟ್ಯಾಂಕ್ ಒಳಗೆ ಮುಳುಗ್ತೀನಿ, ನೀರು ತೆಗೆದು ಹಾಕಮ್ಮ ಅಂತ ಗೌತಮಿಯವ್ರನ್ನ ಕಳಿಸ್ತಾರೆ. ಇದು ಅತೀ ಬುದ್ಧಿವಂತಿಕೆ ಮತ್ತು ತಮ್ಮ ಗೆಳತಿಯ ಪರವಾಗಿ ಅವ್ರಿಗಿರುವಂತಹ ಒಂದು ಉದಾರ ಮನೋಭಾವ. ಮತ್ತು ಎಲ್ಲಿ ಅಯ್ಯೋ ಗೌತಮಿಯವರು ನೀರೊಳಗಡೆ ಮುಳುಗೋಗ್ಬಿಡ್ತಾರೋ ಅಂತ ಸ್ವಲ್ಪ ಭಯ ಬೇರೆ ಇರುತ್ತಲ್ಲ. ಸೊ ಅದೆಲ್ಲ ಸೇರಿಕೊಂಡು ತುಂಬ ಅತೀ ಬುದ್ಧಿವಂತಿಕೆಯಿಂದ ಈ ಒಂದು ಗೆಲುವಿನ ಉಸಿರು ಅನ್ನುವಂತಹ ಟಾಸ್ಕನ್ನು ಈಸಿಯಾಗಿ ಕೈ ಚೆಲ್ಲಿಬಿಡ್ತಾರೆ. ಅದರ ಪರಿಣಾಮವಾಗಿ ನಮ್ಮ ಭವ್ಯ ಮತ್ತು ಮೋಕ್ಷಿತಾ ಅವರಿಗೆ ಗೆಲುವು ಸಿಗುತ್ತೆ. ಅಫ್ಕೋರ್ಸ್ ತುಂಬ ಕಷ್ಟಪಟ್ಟಿದ್ದಾರೆ, ಬಟ್ ಇಬ್ಬರು ಕೂಡ ತುಂಬ ಕಷ್ಟಪಟ್ಟರು. ನಮ್ಮ ಮಂಜಣ್ಣ ಅವರು ಅತಿ ಬುದ್ಧಿವಂತಿಕೆ ಯೂಸ್ ಮಾಡಿ ಸೋತರು ಅಷ್ಟೇ, ಇನ್ನೇನಿಲ್ಲ. ಭವ್ಯ ಮತ್ತು ಮೋಕ್ಷಿತಾ ಅವರ ಒಂದು ಡಿಸರ್ವಿಂಗ್ ವಿನ್ನಿಗೆ ಒಂದು ಚಪ್ಪಾಳೆನ ಕೊಡಲೇಬೇಕಾಗತ್ತೆ. ತುಂಬ ಚೆನ್ನಾಗಿ ಆಟ ಆಡಿದ್ರು. ಮಂಜಣ್ಣ ಅವ್ರಿಗೆ ಗೊತ್ತಲ್ಲ ಪಾಪ, ಒಂದೊಂದು ಸುಮಾರು ವಾರಗಳಿಂದ ಅವರಿಗೆ ತಲೆಯಲ್ಲಿ ಹೊಕ್ಕೊಂಡ್ಬಿಟ್ಟಿದೆ, ಒಂದು ಬುದ್ಧಿ ಭ್ರಮಣೆ ಬೇರೆ ಆಗಿಬಿಟ್ಟಿದೆ, ಜೊತೆಗೆ ಅತಿ ಬುದ್ಧಿವಂತಿಕೆ ಬೇರೆ ಸೇರಿಕೊಂಡು ಇವಾಗ ಮಿಸ್ ಮಾಡಿಕೊಂಡ್ರು. ಈಗೇನು ಗೌತಮಿ ಮತ್ತು ಮಂಜಣ್ಣ ಅವ್ರ ನಡುವೆ ಮತ್ತೆ ಮಾತಿನ ಒಂದು ಚಕಮಕಿ ನಡೆಯುತ್ತೆ. ಮಂಜು ಅವರಿಗೆ ಏನು ಮಾತಾಡಲ್ಲ, ಸುಮ್ಮನೆ ಒಳ್ಳೆ ಗರುಡ್ ಗಂಬ ಥರ ಕೂತ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಗೌತಮಿ ಅವ್ರು ಈಗಲೂ ಹೇಳ್ತಾರೆ, ಮನೆಯವ್ರು ಹೇಳಿದಾರಲ್ವಾ ಈ ಥರ ಸುಮ್ಮನೆ ಸೈಲೆಂಟಾಗಿ ಕೂತ್ಕೋಬೇಡಿ, ಆಟ ಆಡಿ. ಈಗ ನೋಡಿ, ನಾನು ಹೇಳಕ್ಕೆ ಬಂದೆ ಪಾಯಿಂಟ್ನ, ನಾನು ಒಳಗಡೆ ನೀರಲ್ಲಿ ಮುಳುಗ್ತೀನಿ, ನೀರು ಆ್ಯಕ್ಚುಲಿ ನೀವು ತುಂಬೋದಕ್ಕೆ ಬಿಡಲ್ಲ, ನೀವು ಫಾಸ್ಟ್ ಇದ್ದೀರಾ ಅಂತ ನಾನು ಎಷ್ಟು ಸಲ ಹೇಳಕ್ಕೆ ಬಂದರೂ ನೀವು ಕೇಳಲಿಲ್ಲ. ಈಗೇನು ಹೇಳಿ ಪ್ರಯೋಜನ ಇಲ್ಲ ಅಂತ ಅವರಿಬ್ಬರ ಮಧ್ಯೆ ಒಂದು ಮಾತುಕತೆ ಆಗುತ್ತೆ. ಮಂಜು ಅವ್ರು ಹೇಗೇನು ಅವರನ್ನೇ ಲೈಕಂದರೆ ಕನ್ಸೋಲ್ ಮಾಡಲಿಕ್ಕೆಲ್ಲ ಹೋಗ್ತಾರೆ ವಾಪಸ್ಸು. ಇಲ್ಲ ನಾನು ಏನೋ ಅನ್ಕೊಳಕ್ಕೆ ಹೋದೆ, ತಪ್ಪಾಯಿತು, ಕ್ಷಮಿಸಿ ಅಂತ. ಕ್ಷಮಿಸಿ ಬಿಡಿ ಸಾಕು, ಮತ್ತಿನ್ನೇನಕ್ಕೆ ಅದು ಅವಶ್ಯಕತೆನೇ ಇಲ್ಲ. ಇನ್ನೇನು ಶ್ರಮಿಸಿದ್ರೆ ಅಥವಾ ಅವರಿಬ್ರು ಒಂದಾದರೆ ಏನೋ ಚೇಂಜ್ ಮಾಡೋಕ್ಕಾಗುತ್ತೆ ಗೇಮ್ನ. ಈಗೇನು ಗೊತ್ತಾ, ಈ ಮಂಜು ಅವ್ರದ್ದು ಆಟ ಅಂತೂ ನೋಡುವಾಗ ಅದು ಅಯ್ಯೋ ಪಾಪ ಅನ್ಬೇಕಾ, ಏನೇ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಆ ಲೆವೆಲ್ಗೆ ಪೊಟೆನ್ಷಿಯಲ್ ಇರುವಂತಹ ಒಬ್ಬ ವ್ಯಕ್ತಿ ಈ ರೀತಿ ಅತಿ ಬುದ್ಧಿವಂತಿಕೆಯಿಂದ ಅಥವಾ ಸುಮ್ಮನೆ ಏನೇನೋ ತಲೆಗೆ ಹಚ್ಕೊಂಡು ಈ ಥರ ಆಟ ಆಡ್ತಿರೋದು ನೋಡಿದ್ರೆ ತುಂಬ ಒಂಥರ ಖೇದಕರ ಒಂದು ವಿಷಯ ಅಂತ ಅನ್ಸುತ್ತೆ ಇದನ್ನು ನೋಡುವಾಗ. ಒಟ್ಟಿನಲ್ಲಿ ಲಾಸ್ಟಿಗೆ ಪಜಲ್ ಪ್ಲೇ ಆಫ್ ಅನ್ನುವಂತಹ ಟಾಸ್ಕ್ ಭವ್ಯ ಮತ್ತು ಮೋಕ್ಷಿತಾ ಅವ್ರ ನಡುವೆ ಬರುತ್ತೆ. ಭವ್ಯ ಅವರು ಆ ಒಂದು ಟಾಸ್ಕಲ್ಲಿ ವಿನ್ ಆಗ್ತಾರೆ. ಸೊ ಭವ್ಯ ಅವರು ಟಾಸ್ಕ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಕೆಲವೊಂದಷ್ಟು ವಿಷಯಗಳಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಫೇವರಿಸಮ್ ಕೂಡ ಆಗಿದೆ. ಇನ್ಫ್ಯಾಕ್ಟ್ ಕ್ಯಾಪ್ಟನ್ ಏನು ಲಾಸ್ಟ್ ವಾರ ಆಗಿದ್ರು ಅದರಲ್ಲೂ ಕೂಡ ಸರಿಯಾಗಿ ಅವ್ರು ನೋಡ್ಕೊಳ್ಳೋದೆ ಕ್ಯಾಪ್ಟನ್ ಆದರು. ಕೆಲವೊಂದಷ್ಟು ಅಂದರೆ ಲೂಪ್ ಹೋಲ್ಸ್ ಇದೆ ಅವರ ಗೇಮ್ನಲ್ಲಿ, ಇಲ್ಲ ಅಂತಲ್ಲ, ಬಟ್ ಅವ್ರ ಎಫರ್ಟ್ ಬಗ್ಗೆ ನಾನು ಮಾತಾಡ್ತೀನಿ. ಎಫರ್ಟ್ ಅಂತ ಹೇಳುವಾಗ ಭವ್ಯ ಅವರು ನಿಜಕ್ಕೂ ಒಳ್ಳೆ ಎಫರ್ಟ್ ಹಾಕ್ತಾರೆ ಫಿಸಿಕಲ್ ಟಾಸ್ಕ್ಗಳಲ್ಲಿ ಮಾತ್ರ. ಸೊ ಬಟ್ ಅದರ ಕೆಲವೊಂದಷ್ಟು ಫೇವರಿಸಮ್ ಕೂಡ ಆಗಿದೆ ಈ ವಾರದಲ್ಲಿ ರಜತ್ ಅವರ ಕಡೆಯಿಂದ ತ್ರಿವಿಕ್ರಮ್ ಅವರ ಟೀಮಿಗೆ. ಅಂದರೆ ಈಗ ನೋಡಿ, ಫಿನಾಲೆ ಟಾಸ್ಕಿಗೆ ಸೆಲೆಕ್ಟ್ ಆಗಿರೋರಲ್ಲಿ ಅಪಾರ್ಟ್ ಫ್ರಮ್ ಹನುಮಂತು, ರಜತ್ ಅವರ ತಲೆಯಲ್ಲಿ ಯಾರ್ಯಾರೆಲ್ಲ ಬರಬೇಕು ಅಂತ ಇತ್ತಲ್ಲ ಅವರೇ ಬಂದಿದ್ದಾರೆ. ರಜತ್ ಅವ್ರ ತಲೆಯಲ್ಲಿ ಯಾರಿತ್ತು, ರಜತ್ ಅವರೇ ಬರಬೇಕು ಅಂತಿತ್ತು, ಅವ್ರು ಬಂದಿದ್ದಾರೆ. ತ್ರಿವಿಕ್ರಮ್ ಬರಬೇಕು ಅಂತಿತ್ತು, ಅವ್ರು ಬಂದಿದ್ದಾರೆ. ಜೊತೆಗೆ ಭವ್ಯನೂ ಬಂದಿದ್ದಾರೆ. 3 ಜನ ಫ್ರೆಂಡ್ಸು ಮನೆ ಒಳಗಡೆ ಹಾಗೆ ತೋರಿಸ್ಕೊಂಡಿರೋದು. ಬಟ್ ಧನ್ರಾಜ್ ಕೂಡ ಬಂದುಬಿಟ್ಟಿರ್ತಿದ್ದರೆ ಬಹುಶಃ ರಜತ್ ಅವ್ರು ಏನು ಅಂದ್ಕೊಂಡಿದ್ದಾರೋ ಅದೇ ಥರ ಬಂದ ಹಾಗೆ ಆಗ್ತಿತ್ತು. ಬಟ್ ಆದರೆ ಧನ್ರಾಜ್ ಅವರು ಬರಲಿಕ್ಕೆ ಆಗಲಿಲ್ಲ. ಧನ್ರಾಜ್ ಬರಬಾರ್ದು ಅಂತ ನಾವು ಹೇಳ್ತಿರೋದಲ್ಲ, ಧನ್ರಾಜ್ ಕೂಡ ಡಿಸರ್ವಿಂಗ್ ಏನೇ. ವ್ಯಕ್ತಿತ್ವ ಅಂತ ನೋಡುವಾಗ ಹಿ ಈಸ್ ವೆರಿ ಮಚ್ ಡಿಸರ್ವಿಂಗ್. ಸದ್ಯಕ್ಕೆ ಹನುಮಂತ ಮಾತ್ರ ಈಗ ಒಂಟಿ ಆಗಿ ಸೆಲೆಕ್ಟ್ ಆಗಿದ್ದಾರೆ ಟಿಕೆಟ್ ಟು ಫಿನಾಲೆ ಟಾಸ್ಕನ್ನು ಅವ್ರು ಆಡೋದಕ್ಕೆ. ಇನ್ನು ಮಂಜು ಗೌತಮಿ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ. ಅದಾದಮೇಲೆ ಧನ್ರಾಜ್ ಅವರ ವ್ಯಕ್ತಿತ್ವ ತುಂಬ ಚೆನ್ನಾಗಿ ಕಾಣಿಸ್ತು. ಇನ್ಫ್ಯಾಕ್ಟ್ ಧನ್ರಾಜ್ ಅವರು ಆ ಒಂದು ಟಿಕೆಟ್ ಟು ಹೋಮ್ನಿಂದ ಸೇಫ್ ಝೋನಲ್ಲಿ ಇದ್ದಾಗ ಯಾಕೆ ಆ ಒಂದು ನಿರ್ಧಾರ ಅಂದರೆ, ಇಲ್ಲ ಪರವಾಗಿಲ್ಲ ಯಾರೊಬ್ರು ಹೆಸರು ತೊಗೊಂಡಾಗ ರೀಪ್ಲೇಸ್ ಆಗೋದಕ್ಕೆ ಯಾಕೆ ಒಪ್ಕೊಂಡ್ರು ಅನ್ನೋದಕ್ಕೆ ಅವ್ರು ರೀಸನ್ ಕೊಡ್ತಾರೆ. ರಜತ್ ಅವರು ನನ್ನ ಪರವಾಗಿ ಮಾತಾಡಿದ್ರು, ನನ್ನ ಕಡೆಗೆ ಯಾರೋ ಒಬ್ರು ಉಸ್ತುವಾರಿ ಫೇವರ್ ಮಾಡಿ ನಾನು ಉಳ್ಕೊಂಡೆ ಈ ಒಂದು ಸೇಫ್ ಝೋನಲ್ಲಿ ಅನ್ನೋ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಆ ಸ್ಟ್ಯಾಂಡ್ ತಗೊಂಡೆ ಅನ್ನುವಂತಹ ಒಂದು ಮಾತನ್ನು ಧನ್ರಾಜ್ ಹೇಳ್ತಾರೆ. ಸೊ ಧನ್ರಾಜ್ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಅವರ ಮಾತುಗಳು ತೋರಿಸ್ತವೆ, ಅವರ ಆ್ಯಕ್ಷನ್ಸ್ ತೋರಿಸ್ತವೆ. ಇನ್ಫ್ಯಾಕ್ಟ್ ಅವರು ನಾಕೌಟ್ ಆದಮೇಲೆ ಕೂಡ ನಮ್ಮ ಇವರು ಮಂಜು ಮತ್ತು ಗೌತಮಿ ಅವರನ್ನು ಹೊರಗಿಟ್ಟ ಮೇಲೆ ಕೂಡ ಅವರದನ್ನು ತುಂಬ ಸ್ಪೋರ್ಟಿವ್ ಆಗಿ ತಗೊಂಡ್ರು. ಆ್ಯಕ್ಚುಲಿ ಅದು ಅವರ ವ್ಯಕ್ತಿತ್ವ. ಸೊ ಸ್ನೇಹಿತರೆ, ಇಷ್ಟು ವಿಷಯಗಳು ನಿನ್ನೆ ನಡೀತು. ಆ್ಯಂಡ್ ಹೈಲೈಟ್ ಮೂಮೆಂಟ್ ಅಂದರೆ ಇನ್ನೊಂದು, ಭವ್ಯ ಮತ್ತು ಮೋಕ್ಷಿತಾ ಅವರು ಆ ಒಂದು ಗೆಲುವಿನ ಉಸಿರು ಅನ್ನುವಂತಹ ಟಾಸ್ಕನ್ನು ಗೆದ್ದ ಮೇಲೆ ಅವ್ರಿಗೊಂದು ಕಣ್ಣೀರು ಬರುತ್ತಲ್ಲ, ಗೆದ್ವಿ ಅನ್ನುವಂತಹ ಕಣ್ಣೀರು, ಪಟ್ಟಂತಹ ಶ್ರಮಕ್ಕೆ ಒಂದು ಫಲ ಸಿಕ್ತು ಅನ್ನುವಂತಹ ಒಂದು ಕಣ್ಣೀರಿತ್ತಲ್ಲ, ಅದು ಕೂಡ ಹೈಲೈಟ್ ಆಗಿತ್ತು. ಒಟ್ಟಾರೆಯಾಗಿ ಸ್ನೇಹಿತರೆ, ನಿನ್ನೆ ನಡೆದಂತಹ ಟಾಸ್ಕ್ಗಳ ಬಗ್ಗೆ
ಹಾಗೆಯೇ ನಿನ್ನೆ ಆದಂತಹ ವಿನ್ಸ್ಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇನ್ನೊಂದು ವಿಷಯ ಮಾತಾಡ್ತಾರೆ ಧನರಾಜ್ ಮತ್ತು ಹನುಮಂತ್ ಅವರು, ನಾವು ಯಾವಾಗ ಚೈತ್ರ ಅವರನ್ನು ಹೊರಗಿಟ್ಟು ಚೈತ್ರ ಅವರು ಬಹುಶಃ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರು ಅನ್ಸುತ್ತೆ, ಅದಕ್ಕೆ ನಾವು ಯಾವುದೇ ಒಂದು ಮ್ಯಾಚ್ನೂ ಗೆಲ್ಲಿಲ್ಲ, ಯಾವ ಟಾಸ್ಕ್ನೂ ಗೆಲ್ಲಿಲ್ಲ ಅಂತ. ಗೊತ್ತಿಲ್ಲ ಚೈತ್ರ ಅವರ ಒಂದು ಪ್ರಾರ್ಥನೆ ಯಾವ ರೀತಿಗೆ ವರ್ಕ್ ಆಗಿದೆ ಅಂತ. ಬಟ್ ಚೈತ್ರ ಅವರಂತೂ ಯಾವಾಗ ಇಲ್ಲಿ ಮಂಜು ಮತ್ತು ಗೌತಮಿ ಮತ್ತು ಧನರಾಜ್ ಅವ್ರನ್ನ ಆಚೆ ಇಟ್ಟರು, ನಾಕೌಟ್ ಮಾಡಿದ್ರು ಟಿಕೆಟ್ ಫಿನಾಲೆ ಟಾಸ್ಕಿಂದ, ಅವ್ರು ಹೋಗಿ ರಜತ್ ಅವ್ರ ಟೀಮ್ ಅಂದರೆ ಇವ್ರ ಟೀಮು ನಮ್ಮ ಹನುಮಂತ್ ಅವ್ರ ಟೀಮ್ ಸೇರ್ಕೊಂಡ್ಬಿಟ್ರು, ಇವ್ರ ಜೊತೆ ಇರಲೇ ಇಲ್ಲ ಅವರು. ಸೊ ಒಟ್ಟಾರೆಯಾಗಿ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.